ಸ್ವಾಮಿ ಕೊರಕಚ್ಚ ಓಂ ನಮ ಭಗವತಿ ವಾಸುದೇವಾಯ. ಕರೆಂಟ್ ಸಿಚುವೇಶನಲ್ಲಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡುವ. ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ವ್ಯಕ್ತಿ ತುಂಬ ಒಂದು ರೀತಿಯಲ್ಲಿ ಅತಿಯಾದ ಆಲೋಚನೆಯಲ್ಲಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ಗಳು ಕೆಲವೊಂದು ಸಲ ಅವರಿಗೆ ಭಯ ಅನಿಸುತ್ತೆ. ಕೆಲವೊಂದು ವಿಷಯಗಳಿಗೆ ಅವರು ತುಂಬ ಭಯ ಪಡ್ತಾ ಇದ್ದಾರೆ. ಅದು ನಿಮ್ಮ ಪ್ರೀತಿಯ ಬಗ್ಗೆ ಇರ್ಬೋದು, ಅಥವಾ ಅವರ ಲೈಫಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಅಥವಾ ಏನೇ ಒಂದು ರಿಸ್ಕ್ ತಗೊಳ್ಬೇಕು ಅಂದ್ರೂ, ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು ಅಂದ್ರೂ ತುಂಬ ಅಂದರೆ ಏನಾಗುತ್ತೋ ಏನೋ ಓವರಾಗಿ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಇದೇ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಸಲ ಅತಿಯಾದ ಜಗಳಕ್ಕೂ ಕಾರಣ ಆಗುತ್ತೆ. ಇಲ್ಲಿ ನೀವು ತುಂಬ ಡಲ್ ಆಗಿದ್ದೀರಾ, ಸ್ಯಾಡ್ ಫೀಲಿಂಗ್ ಮಾಡ್ತೀರಾ, ತುಂಬ ಕಣ್ಣೀರು ಹಾಕ್ತೀರಾ, ಮನಸ್ಸಲ್ಲಿ ತುಂಬ ನೋವನ್ನು ಇಟ್ಕೊಂಡಿದ್ದೀರಾ. ಏನಾಗ್ತಾ ಉಂಟು, ಏನಾಗ್ಬೋದು ಅನ್ನೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ನೀವಿಬ್ಬರು ತುಂಬ ಒಬ್ರಿಗೊಬ್ಬರು ಡಿಪೆಂಡೆಂಟ್ ಆದವರು. ಅಂದರೆ ಇವಾಗ ನೀವು ಅವರಿಗೆ ತುಂಬ ಅಟ್ಯಾಚ್ಮೆಂಟ್, ಅಂದರೆ ತುಂಬ ಪ್ರತಿಯೊಂದು ವಿಷಯಕ್ಕೂ ನೀವು ಅವರಿಗೆ ಕೇಳ್ತಾ ಇದ್ರ, ನಾನು ಹೆಂಗಿರಬೇಕು, ಏನು ಮಾಡಬೇಕು, ಏನು ಇಷ್ಟ ಕಷ್ಟ, ಸೊ ಎಲ್ಲನೂ ನೀವು ಏನು ಮಾಡ್ತೀರಾ ನಿಮ್ಮ ಓವರಾಲಾಗಿ ನೀವು ಎಲ್ಲನೂ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಇದು ಎಲ್ಲ ಒಂದು ಕಡೆ ಇವಾಗ ತುಂಬ ನಿಮ್ಮ ಮನಸ್ಸಿಗೆ ಅವರನ್ನು ಹಚ್ಕೊಂಡಿದ್ರಿಂದ ನೋವಾಗ್ತಾ ಉಂಟು. ಅಥವಾ ನಿಮಗೆ ಕೆಲವೊಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಬ್ಬರೇ ಅಂತ ಅಲ್ಲ, ಅವ್ರ ಜೊತೆ ಯಾರನ್ನು ಕೂಡ ಕೇಳಿ ರೆಸ್ಪಾನ್ಸ್ ಬರಲ್ಲ, ಅಥವಾ ಅವರು ಸರಿಯಾಗಿ ಮಾತನಾಡ್ತಾ ಇಲ್ಲ, ಜಗಳ ಮಾಡ್ತಾ ಇದ್ದಾರೆ, ಅಥವಾ ಥರ್ಡ್ ಪಾರ್ಟಿಯ ಮಾತು ಕೇಳಿ ನಿಮ್ಮಿಂದ ದೂರ ಆಗಿ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಪದೇ ಪದೇ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಉಂಟು, ಕನ್ಫ್ಯೂಷನ್ ಉಂಟು, ಕ್ಲಾರಿಟಿ ಇಲ್ಲ. ಮನೆಯಲ್ಲಿ ನೋಡಿದರೆ ಒಂದು ಥರ ಕಿರಿಕಿರಿ, ಕೆಲವರಿಗೆ ಇಲ್ಲಿ ಹೇಳ್ಕೊಲಿಕ್ಕಾಗಲ್ಲ ಮನೆ ಕಡೆ ಪರಿಸ್ಥಿತಿ. ಪ್ರೀತಿ ಮಾಡಿದಂಥ ಹುಡುಗಿ ಅಥವಾ ಹುಡುಗನ ಜೊತೆ ನಾನು ಖುಷಿಯಾಗಿರ್ತೇನೆ ಅಂತ ನೀವು ಅಂದ್ಕೊಂಡಿದ್ರ, ಮತ್ತು ಇವಾಗ ಎಲ್ಲ ಕೂಡ ಕನಸಿನ ಥರ ಅನಿಸ್ತಾ ಉಂಟು ನಿಮಗೆ. ಎಲ್ಲ ಒಂದು ಕಡೆ ಮರುಭೂಮಿಯಲ್ಲಿ ಮರೀಚಿಕೆಯನ್ನು ನೋಡಿ ನೀರುಂಟಂತ ಅಂದ್ಕೊಳ್ತೇವಲ್ಲ, ಹಾಗೆ ಆದ ಥರ ನಿಮ್ಮದು ಪರಿಸ್ಥಿತಿ ಉಂಟು ಇಲ್ಲಿ ಕೆಲವರದ್ದು. ಈ ಸಂಬಂಧದ ಬಗ್ಗೆ ಒಮ್ಮೆಲೆ ಯಾವುದೇ ಒಂದು ನೆಗೆಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ಡಿಸಿಷನ್ ತಗೊಳ್ಬೇಡಿ. ಸ್ವಲ್ಪ ತಾಳ್ಮೆಯಿಂದಿರಿ. ಏನು ಜಸ್ಟಿಸ್ ಸಿಗಬೇಕು ನಿಮಗೆ ಡಿವೈನ್ ಕಲೆಯಿಂದ, ಏಂಜಲ್ಸ್ ಕಡೆಯಿಂದ, ಅಥವಾ ನಿಮ್ಮ ಇಷ್ಟ ದೇವರಿಂದ, ಅಥವಾ ನೀವು ಆರಾಧಿಸುವಂಥ ಶಕ್ತಿಗಳಿಂದ ಖಂಡಿತವಾಗಿ ಅದು ಸಿಗುತ್ತೆ ಜಸ್ಟಿಸ್. ಮತ್ತು ಅಲ್ಲಿ ಅವರಾಗಿ ಏನೇನೋ ಮಾತನಾಡಲಿಕ್ಕೆ ಹೋಗಿ ಏನೇನೋ ಮಾತನಾಡ್ತಾ ಇದ್ದೀರಾ. ಇದು ಸ್ವಲ್ಪ ಮಾತನಾಡುವ ಕಡೆ ಗಮನ ಇರಲಿ. ಏನು ಮಾಡ್ತಾ ಇದ್ದೀರಾ ಅಂದರೆ ಕೆಲವೊಂದು ಸಲ ಏನೋ ಕೆಲಸ ಮಾಡಲಿಕ್ಕೆ ಹೋಗ್ತೀರಾ, ಇನ್ನೇನೋ ಮಾಡ್ತೀರಾ, ಹೌದಾ ಅಲ್ವಾ ಹೇಳಿ. ಮನಸ್ಸು ಕಂಟ್ರೋಲಲ್ಲಿ ಇಲ್ಲ, ಮೈಂಡ್ ಕೂಡ ಅಷ್ಟು ಕ್ಲಿಯರಾಗಿ ವರ್ಕ್ ಮಾಡ್ತಾ ಇಲ್ಲ, ತುಂಬ ಅದೆಲ್ಲಿದ್ದೀರಾ. ಸೊ ಲೈಫಲ್ಲಿ ಸ್ವಲ್ಪ ಏನು ಮಾಡಿ ಅಂದರೆ ಡೈಲಿ 3 ಮಿನಿಟ್ 5 ಮಿನಿಟ್ ನಿಮ್ಮನ್ನು ನೀವು ಅವಲೋಕನ ಮಾಡಿ, ನಿಮ್ಮ ಬಗ್ಗೆ ನೀವು ಸ್ವಲ್ಪ ಪ್ರೀತಿಯನ್ನು ತೋರಿಸಿ. ನೀವೇನು ಆಗಿದ್ದೀರಾ, ಏನಾಗಬೇಕು ಅಂತ ಇದ್ರಾ, ಬಟ್ ಮುಂಚೆ ಹೆಂಗಿದ್ರಿ, ಇವಾಗ ಹೆಂಗಿದ್ದೀರಾ. ಸೊ ಜಸ್ಟ್ ಡೈಲಿ 3 ಮಿನಿಟ್ ಆದ್ರೂ ಓಕೆ. ಜಸ್ಟ್ ನಿಮ್ಮನ್ನು ನೀವು ಕನ್ನಡಿಯ ಮುಂದೆ ನೋಡಿಕೊಂಡು ನಿಮಗೆ ಸ್ವಲ್ಪ ಟೈಮ್ ಕೊಟ್ಟು, ಸೊ ನಿಮ್ಮನ್ನು ನೀವು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೋಡಿ. ಇಲ್ಲಾಂದರೆ ಇದು ಹೆಲ್ತ್ ಕಂಡೀಷನ್ ಸ್ವಲ್ಪ ತುಂಬ ವೀಕ್ ಆಗ್ತಾ ಉಂಟು. ಸೊ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ನೀವು. ಹಾಗಾಗಿ ನೋಡಿ, ನೀವು ಪಾಸಿಟಿವಲ್ಲಿ ಇರಬೇಕಾಗುತ್ತೆ. ಇಲ್ಲಾಂದರೆ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಸೊ ಹಾಗಾಗಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಅದು ತಾತ್ಕಾಲಿಕ ಟೆಂಪರರಿಯಾಗಿ ಬರುತ್ತೆ, ಅದು ಶಾಶ್ವತ ಪರ್ಮನೆಂಟ್ ಸಮಸ್ಯೆ ಇರುತ್ತೆ ನನ್ನ ಜೊತೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಸೊ ಅದೇ ಒಂದು ಮೇಯ್ನ್ ಆಗಿರಲಿ ನಿಮಗೆ ಸಮಸ್ಯೆ ಕಾಣ್ತಾ ಉಂಟು. ಯಾರಿಗಾದರೂ ಪರ್ಸನಲ್ ರೀಡಿಂಗ್ ಬೇಕು, ಅಥವಾ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ನಿಮ್ಮ ಪರವಾಗಿ ನಾನು ಮಾಡ್ತೀನಿ. ಸೊ ನೀವು ಜಾಯಿನ್ ಬಟನ್ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಮತ್ತು ಇಲ್ಲಿ ನೋಡಿ ಏನಂದರೆ, ಇಲ್ಲಿ ತುಂಬ ಕೋಪ ಮಾಡ್ಕೊಳ್ತೀರಾ, ಅವರಿಗೂ ನಿಮ್ಮ ಮೇಲೆ ಕುಸಿತು ಬರುತ್ತೆ, ನೀವು ಕೂಡ ಎಮೋಷ್ನಲ್ ಆಗಿರ್ತೀರಾ. ಯಾವಾಗ ಕೋಪ ಬರುತ್ತೆ ಅಂತ ನಿಮಗೂ ಗೊತ್ತಾಗಲ್ಲ. ಸುಮ್ಮನೆ ರೇಗ್ತೀರಾ ಮನೆಯಲ್ಲಿ ಏನೇನೋ. ಅದೇ ನೋಡಿ, ಕೆಲಸ ಎಲ್ಲ ಒತ್ತಾಸೆ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನ್ ತುಂಬ ಉಂಟು, ಕ್ಲಾರಿಟಿ ಇಲ್ಲ, ನೋವಲ್ಲಿದ್ದೀರಾ. ಏನೋ ಒಂದು ಜೀವನದಲ್ಲಿ ನಾನು ಕಳ್ಕೊಂಡ್ಬಿಟ್ಟೆ, ನನ್ನ ಲೈಫಿಗೆ ಸ್ವಲ್ಪ ಅಂದರೆ ಅವಮಾನ ಆಗುವ ಥರ ಆಯಿತು. ಅಯ್ಯೋ, ನಾನು ಪ್ರೀತಿ ಮಾಡಿ ಇಷ್ಟೆಲ್ಲ ನೋವು ಅನುಭವಿಸ್ಬೇಕಿತ್ತ. ಈ ವ್ಯಕ್ತಿಗೆ ಏನಕ್ಕೆ ಅರ್ಥ ಆಗಲ್ಲ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಅವ್ರಿಗೆ ಏನಕ್ಕೆ ಅರ್ಥ ಆಗಲ್ಲ, ಏನು ಮಾಡ್ತಾ ಇದ್ದಾರೆ ಇವರು. ಸೊ ಅದೇ ಆಲೋಚನೆ ಮಾಡಿ ನೀವೆಲ್ಲಿ ಇರುವಂತಹ ಖುಷಿ ಇರ್ಬೋದು, ಅಥವಾ ಕೆಲವೊಂದು ನೀವು ನಿಮ್ಮ ಕರ್ತವ್ಯ ಎಂತೋ, ಏನು ನೀವು ಕರ್ಮ ಮಾಡಬೇಕು, ಕೆಲಸ ಮಾಡಬೇಕು, ಅದರ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ, ಪಾಸಿಟಿವ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳಿದೆಲ್ಲ ಟೆಕ್ನಿಕ್. ಸೊ ಅದನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಮಿರರಲ್ಲಿ ನೋಡಿಕೊಂಡು ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ ನೀವು ಚೇಂಜ್ ಆಗ್ತೀರಾ.
ಅಂದರೆ ನಿಮ್ಗೊಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಸಿಗುತ್ತೆ. ಮತ್ತು ನಿಮ್ಮದು ನೋಡಿ ಯಾರಿಗೆಲ್ಲ ಮನಸ್ಸಲ್ಲಿ ತುಂಬ ಚಂಚಲ ಆಗ್ತಾ ಉಂಟು, ಯಾರಿಗೆ ಈ ಒಂದು ಟೆನ್ಷನ್ ಇರ್ಬೋದು, ನೋವು ಇರ್ಬೋದು, ತಡ್ಕೊಲಿಕ್ಕೆ ಆಗ್ತಾ ಇಲ್ಲ, ಕಮೆಂಟಲ್ಲಿ ಹೇಳಿ, ನಿಮ್ಮ ಹೆಸರು ಹಾಕಿ ಹೇಳಿ. ಸೊ ನಿಮಗೆ ಪರ್ಸ್ನಲ್ ಬೇರೆಯೇ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇನೆ ಸೊ ಆ್ಯಂಜಲ್ಸ್ ಕಡೆಯಿಂದ. ಹಾಗೆ ನಾನು ಆರಾಧ್ಯರಿರುವ ಕೊರಗಜ್ಜ ಕಡೆಯಿಂದಲೂ ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಸೊ ಪಾಸಿಟಿವ್ ಆಗಿರಿ. ಇವಾಗ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆಲ್ಲ ಹೋಗಬೇಡಿ. ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಅವರು ಕೂಡ ಕೆಲವೊಂದು ಸಲ ಥರ್ಡ್ ಪಾರ್ಟಿಯಿಂದ ಕೆಲವೊಂದು ಲೆಸನ್ ಕಲೀಲಿಕ್ಕೆ ಇರುತ್ತೆ ಅಲ್ವಾ. ಸೊ ಅದನ್ನು ಅವರು ಕಾರ್ಮಿಕ್ ಲೆಸನನ್ನು ಕಲೀಲೇಬೇಕಾಗುತ್ತೆ. ಇವಾಗ ಅವ್ರು ಜಗಳ ಮಾಡ್ತಾ ಇದ್ದಾರೆ, ಏನೇನು ಆಲೋಚನೆ ಮಾಡ್ತಾರೆ. ಸೊ ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡಿ, ಕೂಲಾಗಿರಿ. ಮತ್ತು ಪದೇ ಪದೇ ಈ ಒಂದು ದೈವಿಕ ಸಂಖ್ಯೆಯನ್ನು ಹೇಳ್ತಾ ಇರಿ, 1176 1176 1176. ಸೊ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಇದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ತಮ್ಮ ಎಡ ಕೈಗೆ ಲೆಫ್ಟ್ ಹ್ಯಾಂಡ್ಗೆ ಧರಿಸಬೇಕಾಗುತ್ತೆ. ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಅಥವಾ ಇವಾಗ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ, ಮಾತನಾಡ್ತಾ ಇಲ್ಲ, ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು, ಏನೇ ಒಂದು ಇದ್ರೂ ಸೊ ಅದು ರಿಮೂವ್ ಆಗಲಿಕ್ಕೆ, ಹಾಗೆಯೇ ಆ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದರದ್ದು ಪ್ಲೇಸ್ ರೇಟ್ ಬಂದುಬಿಟ್ಟು 230 to 300 ಉಂಟು. ಸೊ ಇದು ರೋಸ್ ಕ್ರಾಸ್ ಬ್ರಾಸ್ಲೈಟ್. ಸೊ ಇದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹಾಗೆಯೇ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ. ನಾನೇ ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ. ಸೊ ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದೇ ಲಿಂಕ್ ಹಾಕಿರ್ತೇನೆ. ಸೊ ಯಾರಿಗಾದರೂ ಬೇಕಿದ್ರೆ ಪರ್ಚೇಸ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಹಾಗೆಯೇ ಯಾರಿಗಾದರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಬೋದು. ಹಣಕಾಸಿಗೆ ಸಂಬಂಧಿಸಿದ್ದು, ಆಸ್ತಿಗೆ ಸಂಬಂಧಿಸಿದ್ದು, ಪ್ರೀತಿಯಲ್ಲಿ ಸಮಸ್ಯೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್, ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್, ಆಸ್ತಿಯ ವಿಷಯ, ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ. ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ, ಹೈದಾಗಿರುತ್ತೆ. ಹಾಗಾಗಿ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ನಿಮಗೆ ರಿಪ್ಲೈ ಮಾಡಿದ ನಂತರ ಡಿಲೀಟ್ ಮಾಡ್ತೇನೆ. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಕರೆಂಟ್ ಸಿಚುವೇಶನ್ ರಿಲೇಟೆಡ್ ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ತಂತ್ರಗಳನ್ನು ನಿಮ್ಮ ಪರವಾಗಿ ನಾನು ಮಾಡ್ತೇನೆ, ಕೆಲವೊಂದನ್ನು ನಿಮಗೆ ಹೇಳಿಕೊಡ್ತೇನೆ. ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ನಿಮ್ದು ಏನು ಸಿಚುವೇಶನ್ ಉಂಟು ಅದರ ಮೇಲೆ ರಿಲೇಟೆಡ್ ಆಗಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದಕ್ಕೂ ಹೇಗೆ ಇವರ ಜೊತೆ ಶೇರ್ ಮಾಡ್ಕೊಳ್ಳೋದು ಏನು ಅಂತ ಅಂದ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಕೆಲವರು ಅದನ್ನು ಹೇಳ್ಕೊಳ್ತಾರೆ, ಮತ್ತು ಕೆಲವರು ಹೇಳ್ಕೊಳ್ಳಲ್ಲ, ತಮ್ಮೊಳಗೆ ಇಟ್ಕೊಳ್ತಾರೆ. ಬಟ್ ಕೆಲವೊಂದು ಮಾರ್ಗಗಳಿಂದ, ಕೆಲವೊಂದು ತಂತ್ರಗಳಿಂದ ನಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಬೋದು. ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಮತ್ತು ಏನೇ ಒಂದು ವಿಷಯ ಇದ್ದು ನನ್ನ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಪ್ಲೇಯರ್ ಬೇಕು ಸೊ ಕಮೆಂಟಲ್ಲಿ ಹೇಳಿ, ನಿಮ್ಮ ಹೆಸರು ಹಾಕಿಬಿಟ್ಟು ಏನು ಆಗಬೇಕು ಅಂತ. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹೊಸದಾಗಿ ನಾನು ವಿಡಿಯೋ ಮಾಡಿದಾಗ ಅಥವಾ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ಆವಾಗ ಯಾವುದು ಕೂಡ ಮಿಸ್ ಆಗಲ್ಲ. ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.